ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಅಕ್ಕಿಯನ್ನು ತಗೊಂಡು ಅದು ಚೆನ್ನಾಗಿ ತೊಳೆದು ಈಗ ಇದನ್ನು ಬೇಯಲು ಇಡುತ್ತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ತೆಂಗಿನಕಾಯಿ ಹಾಲು ತೆಗೆಯಲು 1 ತೆಂಗಿನಕಾಯಿಯನ್ನು ನಾನು ಯೂಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ತೆಂಗಿನಕಾಯಿಯನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನೀಗ ರುಬ್ಕೊತಿದ್ದೇನೆ ಫ್ರೆಂಡ್ಸ್. ರುಬ್ಕೊಂಡಂಥ ತೆಂಗಿನಕಾಯಿಯನ್ನು ಈಗ ಒಂದು ಪಾತ್ರೆಗೆ ಕಾಟನ್ ಬಟ್ಟೆ ಹಾಕ್ಕೊಂಡು ಅದರ ಹಾಲನ್ನು ತೆಗಿತಿದ್ದೇನೆ ಫ್ರೆಂಡ್ಸ್. ಈ ಮೊದಲನೇ ಸಲ ತೆಂಗಿನಕಾಯಿ ಹಾಲು ಸ್ವಲ್ಪ ಗಟ್ಟಿಯಾಗಿರುವುದರಿಂದ ಅದನ್ನು ಸಪರೇಟ್ ಆಗಿ ನಾವು ತೆಗೆದಿಡಬೇಕು ಫ್ರೆಂಡ್ಸ್. ಈಗ 2ನೇ ಸಲ ಹಾಲು ತೆಗೆಯಲು ಈ ತೆಂಗಿನಕಾಯಿಯನ್ನು ಇನ್ನೊಂದು ಸಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ರುಬ್ಕೊಂಡ್ಮೇಲೆ ಆ ಹಾಲನ್ನು ಸಪರೇಟ್ ಆಗಿ ಇನ್ನೊಂದು ಪಾತ್ರೆಯಲ್ಲಿ ನಾನು ತೆಗೆದಿಟ್ಕೊತಿದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ ಪಾಯಸಕ್ಕೆ ಬೆಲ್ಲವನ್ನು ಯೂಸ್ ಮಾಡ್ಕೊತಿದ್ದೇನೆ. ನೀವು ಬೇಕಂದರೆ ಸಕ್ಕರೆಯನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ನೀವು ದೇವಸ್ಥಾನಗಳಲ್ಲಿ ತಿಂದ ಪಾಯಸದ ರುಚಿಯೇ ಈ ರೀತಿ ಇರುತ್ತೆ ಫ್ರೆಂಡ್ಸ್. ನೀವು ಈ ಮೆಥಡ್ನಲ್ಲಿ ಒಂದ್ಸಲ ಪಾಯಸ ಮಾಡಿ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ 2ನೇ ಸಲ ಕೂಡ ನಾನು ತೆಂಗಿನಕಾಯಿ ಹಾಲನ್ನು ತೆಗೆದು ಸಪ್ರೇಟ್ ಆಗಿ ಇಡ್ತಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ಅನ್ನ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇಷ್ಟು ಬೆಂದರೆ ಸಾಕು. ನೀರಾಗಿ ಅನ್ನ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 2ನೇ ಸಲ ತೆಗೆದಂತಹ ಹಾಲನ್ನು ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಜೊತೆಗೆ ಇದಕ್ಕೆ ಸಿಹಿ ನೋಡಿಕೊಂಡು ಬೆಲ್ಲವನ್ನು ಕೂಡ ಹಾಕ್ಕೊತಿದ್ದೇನೆ. ನಾನು ಇಲ್ಲಿ ಪುಡಿ ಬೆಲ್ಲವನ್ನು ಯೂಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ನಿಮಗೆ ಎಷ್ಟು ಸಿಹಿ ಬೇಕು ನೋಡಿಕೊಂಡು ಬೆಲ್ಲವನ್ನು ಹಾಕೋರಿ. ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನನಗೆ ಪಾಯಸಕ್ಕೆ ಸ್ವಲ್ಪ ಸಿಹಿ ಕಡಿಮೆ ಅನಿಸ್ತಿದೆ, ಅದಕ್ಕೆ ನಾನು ಬೆಲ್ಲವನ್ನು ಸ್ವಲ್ಪ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ನಾನು ಮೊದಲನೇ ಸಲ ತೆಗೆದಿಟ್ಟಂತಹ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತೊಂದು 2 ಲವಂಗವನ್ನು ಕೂಡ ಹಾಕ್ಕೊಳ್ಳೋಣ. ಮೊದಲನೇ ಸಲ ತೆಗೆದಂಥ ತೆಂಗಿನಕಾಯಿ ಹಾಲನ್ನು ಹಾಕಿದ ಮೇಲೆ ಪಾಯಸವನ್ನು ಬಹಳ ಹೊತ್ತು ಕುದಿಸಬಾರ್ದು ಫ್ರೆಂಡ್ಸ್. ಅದಕ್ಕೆ ಅದನ್ನು ಕೊನೆಯಲ್ಲಿ ಮೊದಲನೇ ಸಲ ತೆಗೆದ ಹಾಲನ್ನು ಸೇರಿಸ್ಕೋಬೇಕು. ಈಗ ನಿಮಗೆ ವಿಡಿಯೋದಲ್ಲಿ ನೋಡ್ತಿರುವಾಗ ನೀರು ಅನಿಸಿದ್ರು ತಣ್ಣಗಾದ್ಮೇಲೆ ಪಾಯಸ ಸ್ವಲ್ಪ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು ಫ್ರೆಂಡ್ಸ್, ಒಂದು ಕುದಿ ಬಂದರೆ ಸಾಕು. ಈಗ ಇದಕ್ಕೆ ತುಪ್ಪದಲ್ಲಿ ಹುರಿದಿರುವ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಈಗ ನಮಗೆ ಬೇಕಾದಂಥ ಅಕ್ಕಿ ಪಾಯಸ ರೆಡಿಯಾಗಿದೆ.